ಬಿಡದಿ ಟೌನ್ಶಿಪ್ಗೆ ಸಂಬಂಧಿಸಿದಂತೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಮೇಲೆ ಹರಿಹಾಯ್ದಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಸಂಬಂಧಿಸಿದ ನೋಟಿಫಿಕೇಶನ್ ಯಾರ ಅವಧಿಯಲ್ಲಿ ಹೊರಬಂದಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯವಾಗಿದ್ದು, ಕುಮಾರಸ್ವಾಮಿ ಅವರಿಗೆ ರೈತರ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ 2018ರಲ್ಲೇ ರೆಡ್ ಝೋನ್ ತೆರವುಗೊಳಿಸಬೇಕಾಗಿತ್ತು ಎಂದರು. ಯೋಜನೆ ಕೈಬಿಡುವಂತೆ ರೈತರು ಮನವಿ ಮಾಡಿದರೂ ಸಹ ಆಗ ಕುಮಾರಸ್ವಾಮಿ ಅದನ್ನು ತಮ್ಮ ಕನಸಿನ ಕೂಸು ಎಂದವರು ಈಗ ಅದೇ ಯೋಜನೆಗೆ ವಿರೋಧ ವ್ಯಕ್ತಪಡಿಸುವುದು ರಾಜಕೀಯ ದ್ವಂದ್ವ ನೀತಿ ಎಂದರು. ರೈತರಿಗೆ ಪರಿಹಾರ ನೀಡುವ ವಿಚಾರದಲ್ಲಿ ಕುಮಾರಸ್ವಾಮಿ ಅವರೇ 40% ಅಭಿವೃದ್ಧಿ ಭೂಮಿ ನೀಡುವ ತೀರ್ಮಾನ ಮಾಡಿದ್ದರು. ಪ್ರಸ್ತುತ ನಮ್ಮ ಸರ್ಕಾರ ವಸತಿ ಪ್ರದೇಶಕ್ಕೆ 50% ಹಾಗೂ ವಾಣಿಜ್ಯ ಪ್ರದೇಶಕ್ಕೆ 45% ಅಭಿವೃದ್ಧಿ ಭೂಮಿ ನೀಡಲು ಮುಂದಾಗಿದೆ ಎಂದ ಬಾಲಕೃಷ್ಣರವರು, ಹೋರಾಟ ಮಾಡುವ ನೈತಿಕತೆ ಇದ್ದರೆ ರಾಜ್ಯಕ್ಕೆ ಸಲ್ಲಬೇಕಾದ ಹಣಕಾಸಿನ ವಿಚಾರ, ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹೋರಾಟ ಮಾಡಲಿ ಎಂದು ಕುಮಾರಸ್ವಾಮಿ ಅವರಿಗೆ ಟಾಂಗ್ ನೀಡಿದರು. ಜನ ಅವರಿಗೆ ಮಂಜುನಾಥ್ ಅವರಿಗೆ ಕುಣಿಗಲ್ 25,000 ಲೀಡ್ ಕೊಟ್ಟವ್ರೆ. ಮಂಜುನಾಥ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇಲ್ಲ ಅಲ್ಲಿ. ನಡಿಯಪ್ಪ ಬನ್ರಿ ನಾವು ಹೋಗೋಣ ಮಾತಾಡೋಣ ಅಂತಕ್ಕಂಥದ್ದನ್ನ ಅಥವಾ ಭೇಟಿ ಮಾಡಿಲ್ಲ ಎಕ್ಸ್ಪ್ರೆಸ್ ನಲ್ಲಿ ಆಗ್ಬೇಕು ಅಂತಕ್ಕಂಥದ್ದನ್ನ ಅದನ್ನ ಅದ್ರ ಬಗ್ಗೆ ಹೋರಾಟ ಮಾಡ್ಲಿ. ಕುಮಾರಸ್ವಾಮಿ ಅಲ್ಲಿ ಪಾದಯಾತ್ರೆ ಮಾಡ್ಲಿ. ಒಂದ್ಸರಿ ನನ್ನ ಮೇಲೆ ಪಾದಯಾತ್ರೆ ಮಾಡಿದ್ರು, ಮಧ್ಯ ಮೇಲೆಯಿಂದ ನೀರು ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ರಾಮಘಟ್ಟ ಪಾದಯಾತ್ರೆ ಮಾಡಿದ್ರು. ಅದು ಇರ್ಬೇಕು ನಿಮ್ಮ ಹತ್ರ ವಿಡಿಯೋಗಳವೆ. ಈಗ ಅದನ್ನ ಮಾಡ್ಲಿ. ಅಲ್ಲಿ ಅದು ಬರ್ನಿಂಗ್ ಇಶ್ಯೂ ನಮ್ಮ ತಾಲೂಕಲ್ಲಿ ನಾವು ಇವತ್ತು 2,000 ಅಡಿ ಹೋಗಿದೆ ನೀರು ಒಳಗಡೆ. ಇವತ್ತು ಡಿ.ಕೆ. ಸುರೇಶ್ ಅವರು, ಡಿ.ಕೆ. ಶಿವಕುಮಾರ್ ಅವರು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿ ಆಮೇಲೆ ಅಲ್ಲೂ ಒಂದು ಪ್ರೆಸ್ಬಿಟ್ಟಲ್ಲಿ ಹೇಳಿದ್ರೆ ಅದನ್ನ ಗ್ರೇಟರ್ ಬೆಂಗಳೂರು ತಗೊಂಡು ಹೋಗ್ಬೇಕು ನೀರ್ನ. ಗ್ರೇಟರ್ ಬೆಂಗಳೂರಿಗೆ ಆಗಲೇ ಕಾವೇರಿ ನೀರು ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಆರೋಳಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಕಾವೇರಿ ನೀರನ್ನ ಗ್ರೇಟರ್ ಬೆಂಗಳೂರು ಇದು ಜಾಗಕ್ಕೆ ಕೊಡ್ತಕ್ಕಂಥದ್ದು ತೀರ್ಮಾನ ಆಗಲೇ ಅದು ತೀರ್ಮಾನ ಆಗ್ಬಿಟ್ಟೈತೆ. ಅಲ್ಲಿ ಯಾವ ಕಾಲ ಹೇಳ್ಸೋದು ಗ್ರೇಟರ್ ಬೆಂಗಳೂರು ತಗೊಂಡು ಹೋಗ್ಬಿಡ್ತಾರೆ, ರಾಮನಗರಕ್ಕೆ ತಗೊಂಡು ಹೋಗ್ಬಿಡ್ತಾರೆ ಅಂತ. ರಾಮನಗರಕ್ಕಲ್ಲ, ಹಿಂದೆ ಏನ್ ಅಲೋಕೇಶನ್ ಆಗಿತ್ತು ಮಾಗಡಿಗೆ 0.6 TMC ಅದನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಕುಣಿಗಲ್ಗೆ 3 TMC ಆಗಿತ್ತು ಅದನ್ನ ಕೊಡಿ ಅಂತ. ಅದನ್ನ ನಾವು ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ಕೊಂಡು ತಗೊಂಡೋಗ್ತೀವಿ ಅಂತಂದ್ರೆ ಅಲ್ಲಿ ಬಿಜೆಪಿ ಅವ್ರನ್ನ ದಳದವ್ರನ್ನ ಎತ್ಕಟ್ಟಿ ಅಲ್ಲಿ ಹೋರಾಟ. ಅಲ್ಲಿ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು ಒಂದ್ ದಿವಸ ಹೋಗಿ ಮಾಗಡಿಗೆ ಬಂದು ನಾನು ಇದೀನಿ ಅಂತ ಯಾರಿಗೂ ಧೈರ್ಯ ಕೊಡ್ಲಿಲ್ಲ. ಕುಣಿಗಲ್ಗೆ ಬಂದು ಒಂದು ಆತ್ಮಸ್ಥೈರ್ಯ ತುಂಬಲಿಲ್ಲ. 2 ಕಡೆ 25,000 ಲೀಡ್ ಮಂಜುನಾಥ್ ಅವ್ರಿಗೆ. ಒಂದ್ ದಿವಸ ಮಂಜುನಾಥ್ ಅವ್ರು ಬಂದು ಇಲ್ಲಪ್ಪ ನಾನು ಇದೀನಿ, ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿಲ್ಲ. ಇಲ್ಲಿ ಡಿ.ಕೆ. ಶಿವಕುಮಾರ್ ಹೆಸರು ಬಂದ್ಬಿಡ್ತದೆ ಅಂದ್ಬಿಟ್ಟು ಬಿಡದಿ ಬಂದ್ಬಿಟ್ಟವ್ರು ಇವಾಗ. ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಂಜುನಾಥ್ ಅವರಿಗೆ ಮಾಡ್ತೀನಿ ಇದೇ ಪಾದಯಾತ್ರೆಯನ್ನ ಮುಂದಿನ ದಿನದಲ್ಲಿ ಅಲ್ಲೂ ಮಾಡಿ. ನಿಮ್ಮ ಹಿಂದೆ ನಾವಿರ್ತೀವಿ. ನಿಮ್ಮ ನಾಯಕರುಗಳನ್ನ, ನಿಮ್ಮ ಶಾಸಕರುಗಳೆಲ್ಲ ಅವರೆಲ್ಲ ಹೋರಾಟ ಮಾಡ್ತಾರಲ್ಲ ಅವ್ರನ್ನ ಮನವೊಲಿಸಿ ನಮ್ಮನ್ನ ಬದುಕೋದಕ್ಕೆ, ಮಾಗಡಿ ಕುಣಿಗಲ್ ಜನ ಬದುಕೋದಕ್ಕೆ, ಕುಡಿಯೋ ನೀರಿಗೋಸ್ಕರ ದಯಮಾಡಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕುಮಾರಸ್ವಾಮಿ ಅವರಲ್ಲಿ, ಮಂಜುನಾಥ್ ಅವರಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊತೀನಿ.